ನಮಸ್ಕಾರ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಚಂದ್ರಗುತ್ತಿ ರೇಣುಕಾಂಬ ದೇವಸ್ಥಾನದ ಹೊರಭಾಗದ ಬಗ್ಗೆ ನಾನು ಹೇಳಿದ್ದೆ. ಆದರೆ ಈಗ ಒಳಭಾಗದ ಒಳಗೆ ನಾವು ಹೋಗೋಣ ಬನ್ನಿ. ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ ರೇಣುಕಾ ಟೆಂಪಲಿನ ಮೊದಲನೇ ಮೆಟ್ಟಿಲು. ಇಲ್ಲಿಂದ ಶುರುವಾಗುತ್ತೆ ತಾಯಿ ರೇಣುಕಮ್ಮನ ದರ್ಶನಕ್ಕೆ ಹೋಗುವಂಥ ದಾರಿ. ತುಂಬ ಮೆಟ್ಟಿಲುಗಳಿದೆ. ಹಿಂದೆ ತುಂಬ ಇತಿಹಾಸ ಇರುವಂಥ ಜಾಗ ಇದು. ಪ್ರಸಿದ್ಧವಾದ ತಾಣ ಚಂದ್ರಗುತ್ತಿ. ಶಿರ್ಸಿಯಿಂದ 30 ಕಿಲೋಮೀಟರ್ ದೂರದ ಇದೆ. ಹಾಗೆ ಇಲ್ಲಿ ಫಸ್ಟ್ ಸಿಗೋದು ಯೋಗೇಶ್ವರ ಮಠ ಅಂತೇಳಿ. ಯೋಗೇಶ್ವರ ಮಠ ಅಂತೇಳಿ ಇಲ್ಲಿ ಯೋಗಿಗಳು ಕೂಡ ಇರ್ತಾರೆ. ಮಂಗ ನೋಡಿ, ಮಂಗಗಳು ತುಂಬ ಇದೆ. ಬೆಟ್ಟ ಗುಡ್ಡ ಸಿಕ್ಕಾಬಿಟ್ಟೆ. ಮೆಟ್ಲು ಹತ್ತಲಿಕ್ಕೆ ಸುಸ್ತಾ ಹೋಗ್ತಾರೆ. ಎಲ್ಲ ದೇವರೇ ಕಾಪಾಡಬೇಕು. ಎಲ್ಲ ಕಲ್ಲು ಬಂಡೆಗಳು, ಎಲ್ಲಿ ನೋಡಿದ್ರು ಕಲ್ಲು ಬಂಡೆಗಳು. ನೋಡಿ ಕೆಳಗಿನ ಇಷ್ಟು ಮೇಲೆ ಹತ್ತು ಬಂದಾಯ್ತು ನಾವು. ಜನ ನೋಡಿ ಎಲ್ಲ ಹೇಗೆ ಹೋಗ್ತಾರೆ ಜನ. ನೋಡಿ ಜನ ಇನ್ನೂ ಮೇಲೆ ಹತ್ತುತ್ತಾ ಇದ್ದಾರೆ. ಹಾಗೆ ಇಲ್ಲೊಂದು ಜೀವಂತ ಸಮಾಧಿ ಕೂಡ ಇದೆ. ಅದು ಪುರಾತನ ಕಾಲದ್ದು ಶ್ರೀರಾಜ ಯೋಗಿ ಚಂದ್ರನಾಥ ಬಾವಾಜಿಯವರು ಜೀವಂತ ಸ್ಥಳವಾಗಿದೆ ಇದು. ನೋಡಿ ಇಲ್ಲೊಂದು ಕಾಲಭೈರವ ದೇವಸ್ಥಾನ. ಇಲ್ಲಿ ನೋಡಿ ಬಂಡೆ ರಾಶಿಗಳು, ಒಬ್ಬರು ಒಂದೊಂಥರ ಹೆಸರು ಬರ್ತಿದ್ದಾರೆ. ಇಲ್ಲಿ ನಮ್ಮ ರೇಣುಕಮ್ಮ ತಾಯಿಯ ಸನ್ನಿಧಿ ಬಂತು. ಒಳಗೆ ಹೋಗೋಕ್ಕಿಂತ ಮೊದಲೇ ಹೊರಗಡೆಯಿಂದ ಒಂದ್ಸಲ ವ್ಯೂ ಕಾಣಿಸ್ತೀನಿ ನಿಮಗೆ. ನೋಡಿ ತುಂಬ ಎತ್ತರ ಪ್ರದೇಶದಲ್ಲಿರುವಂಥ ಗುಡ್ಡ ಇದು. ನೋಡಿ ಜನ ಹೇಗೆ ಬರ್ತಾರೆ ಅಲ್ಲಿಂದ. ಅಷ್ಟು ಮೇಲಿಂದ ನಾವು ಮೇಲೆ ಬಂದಿದ್ದಾರೆ. ಇತಿಹಾಸ ಹೇಳುವುದಾದರೆ ಇಲ್ಲಿ ಪರಶುರಾಮ ತನ್ನ ತಾಯಿಯನ್ನು ವಧೆ ಮಾಡಿದಂಥ ಈ ಜಾಗ ಇದು. ಪಂಚಪಾಂಡವರು ಕೂಡ ಉಳಿದಂಥ ಒಂದು ಜಾಗ ಇದು. ನೋಡಿ ಹೇಗಿದೆ ಜಲ್ಲಲ್ಲಿ ಚೀನ ಕಟ್ಟಿದ್ದು. ಇದು ನೋಡಿ, ಇದು ಹಾವಿನ ರೀತಿಯಲ್ಲಿರುವಂಥ ಕಲ್ಲು. ಇದ್ರ ಮೇಲೆ ಕಳಸ ಇದೆ. ಈ ಏನು ಹಾವಿನ ಚಿತ್ರ ಇದೆಯಲ್ಲ, ಅದರ ಒಳಗಡೆ ರೇಣುಕಾಮ್ಮನ ಸನ್ನಿಧಿ ಸ್ಥಾನ ಇದೆ. ಅಲ್ಲಿ ಅದು ಕೂಡ ಒಂದು ಸುರಂಗ ಥರ ಇದೆ. ಇಲ್ಲೊಂದು ಮಾತಿನ ದೇವಸ್ಥಾನ ಇದೆ. ಅವರವರ ಹರಕೆ, ಅವರವರ ನಂಬಿಕೆ. ಆದರೆ ದೇವಸ್ಥಾನ ಒಳಗಡೆ ಚಿತ್ರಣ ಮಾಡಲಿಕ್ಕೆ ಅವಕಾಶ ಇಲ್ಲ, ಕ್ಷಮಿಸಬೇಕು. ಇದು ಸರತಿ ಸಾಲಿನಲ್ಲಿ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವಂಥ ಜನರಿಗೆ ಹಾಕಿರುವಂಥ ಕಂಬಗಳು. ನೋಡಿ ಹೇಗಿದೆ ಜಾಗ. ಇದು ತೆಂಗಿನಕಾಯಿಯಲ್ಲಿ ಹರಕೆಗಳು ಹೊಡೆದಂಥ ಜಾಗ. ಇದು ನೋಡಿ ದೇವಸ್ಥಾನ ಮುಂಭಾಗ ಕಲ್ಲು, ಹಾವಿನ ರೀತಿಯಲ್ಲಿರುವಂಥ ಕಲ್ಲು ಬಂಡೆ. ಹಾಗೆ ಜೀನು ತುಂಬಿದಂಥ ಕಲ್ಲುಗಳು ಇದೆ. ಇಲ್ಲೆಲ್ಲ ತುಲಾಭಾರ ನಡೆಯುತ್ತೆ, ಅವರವರ ಹರಕೆಗಳು ನಡೆಯುತ್ತೆ. ಇದು ಕದಂಬರ ಕಾಲದ ವಾಸ್ತುಶಿಲ್ಪಿ. ನೋಡಿ ಇದೇ ರೇಣುಕಮ್ಮನ ಸನ್ನಿಧಿ.
ಎಲ್ಲಿ ನೋಡಿದ್ರು ಕಲ್ಲಿನ ಕೋಟೆಗಳು. ನೋಡಿ, ಈ ದಾರಿಯಲ್ಲಿ ಈ ದಾರಿ ಮೇಲ್ಗಡೆ ಕೋಟೆ ಕೂಡ ಇದೆ. ಕದಂಬರು ಉಳಿದಂಥ ಜಾಗ ಈ ಮೇಲ್ಗಡೆ. ಈ ಬಂಡೆ ಮೇಲೆ ಹತ್ತಿ ಇನ್ನೂ ಕೂಡ ತುಂಬ ದೂರ ಹೋಗಬೇಕು, ಕ್ರಮಿಸಬೇಕು. ಅಲ್ಲಿ ಪಿರಂಗಿಗಳು ಕೂಡ ಇದೆ, ಕೋಟೆಗಳು ಇದೆ, ಹಾಗೆ ಕೆರೆಗಳು ಕೂಡ ಇದೆ. ನೋಡಿ, ಎಲ್ಲ ಪೂರ ಕಲ್ಲು ಬಂಡೆ ಎಲ್ಲ ತುಂಬಿರುವಂಥ ಗುಡ್ಡ ಪ್ರದೇಶ ಇದು. ಇದೊಂದು ಹೋಮ ಮಾಡುವಂಥ ಜಾಗ. ಇಲ್ಲಿ ತುಂಬ ಇತಿಹಾಸ ಇದೆ, ಹಳೆ ಕಲ್ಲುಗಳಿದೆ. ತುಂಬ ಪ್ರಸಿದ್ಧವಾದಂಥ ಜಾಗ ಇದು. ಇದು ನಾವು ವಾಪಸ್ ಹೋಗುವಂಥ ಜಾಗ, ಮೆಟ್ಟಿಲು. ನೋಡಿ, ನಾವು ಪುನಃ ವಾಪಸ್ ಬರ್ತಿದ್ರೆ ಈಗ. ತುಂಬ ಇತಿಹಾಸ, ತುಂಬ ಪ್ರಸಿದ್ಧವಾದ ರೇಣುಕಾಂಬ ಟೆಂಪಲ್ ಇದು. ಇದು ಶಿವಮೊಗ್ಗ ಡಿಸ್ಟಿಕ್ ಸರ್ವ ತಾಲೂಕು ಇರುತ್ತೆ. ಇದು ನೋಡಿ ಮೇಲೆ. ಇಲ್ಲಿ ತುಂಬ ಹರಕೆಗಳು ನಡೆಯುತ್ತಾ ಇರುತ್ತದೆ. ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಈ ಥರ ಅಪ್ಲೋಡ್ ಮಾಡ್ತೀನಿ ನಾನು. ಇಲ್ಲಿ ಸಿಗುವಂಥ ದೇವಸ್ಥಾನ ಸೂಲಬೀರಪ್ಪ ಅಂತೇಳಿ. ಇದು ನೋಡಿ ಕೆರೆ. ಇದು ಇವಾಗ ನೀರಿಲ್ಲದೆ ಬತ್ತಿ ಹೋಗಿದೆ. ಇದು ಮುಂತಾದವರು ಭೂಮಿಯ ಮೇಲೆ ಅವತರಾಗುತ್ತಾರೆ. ಅವನು ನಮ್ಮದೇ ಅಂತ ನೋಡಿ, ತುಂಬ ಸ್ಥಳಗಳಿದೆ ಇಲ್ಲಿ ನೋಡುವಂಥದ್ದು. ದಯವಿಟ್ಟು ಯಾರು ನೋಡಿಲ್ವೋ ಚಂದ್ರಗುತ್ತಿ ಒಂದ್ಸಲ ಭೇಟಿ ಕೊಡಿ. ನೋಡಿ, ನಾವು ಬಂದು ಅಲ್ಲಿಂದ ಎಂಟ್ರೆನ್ಸ್ ಆಗಿರುವಂಥ ಜಾಗ ಅದು. ಇದು ನಾವು ಎಕ್ಸಿಟ್ ಆಗುವಂಥ ಜಾಗ, ಹೋಗ್ತಾ ಇರುವಂಥ ಜಾಗ ಇದು. ನೋಡಿ, ಇಲ್ಲಿಂದ ಹೇಗೆ ಕಾಣುತ್ತೆ ನೋಡಿ ಚಂದ್ರಗುತ್ತಿ ಕಳಸ. ಎಲ್ಲ ಕಲ್ಲು ಬಂಡೆಗಳಿಂದ ತುಂಬಿರುವಂಥ ಈ ಗುಡ್ಡ ತುಂಬ ಪವರ್ಫುಲ್ ಇರುವಂಥ ದೇವರು ಹರಕೆಗಳು ತುಂಬ ಇರುತ್ತೆ ಇಲ್ಲಿ. ಇದು ಆಗಿನ ಕಾಲದ ಕಲ್ಲುಗಳ ರಸ್ತೆಗಳಿದು. ಅದು ನೋಡಿ, ಫಸ್ಟ್ ಸಂಚಿಕೆಯಲ್ಲಿ ಕಾಣಿಸಿದ ತೊಟ್ಟಿಲ ಬಾವಿ ಅದು. ಇದು ನಾವು ಹೋಗುವಂಥ ಹೊರಗೆ ಹೋಗುವಂಥ ದಾರಿ ಕಲ್ಲು. ನೋಡಿ, ಇಲ್ಲಿಂದ ನೋಡಿ ಚಂದ್ರಗುತ್ತಿ. ಈಗ ನಾವು ಹೋಗಿ ಬಂದಂಥ ಆ ಕಲ್ಲಿನ ಬಂಡೆಯ ಒಳಗಿರುವಂಥ ದೇವಿ ಅದು, ರೇಣುಕಾಂಬ ದೇವಿ.
ಇದು ನಾವು ಈಗ ಮೇನ್ ರೋಡಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ಯಾರು ವೀಡಿಯೋ ನೋಡಿಲ್ಲ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಇನ್ನೂ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ, ಒಂದು ಸಲ ಬನ್ನಿರಿ, ಚಂದ್ರಗುತ್ತಿಗೆ ದರ್ಶನ ತೊಗೊಂಡು ಹೋಗಿ, ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.